ಮದುವೆ ಯಾವಾಗ? ಫಸ್ಟ್ ನೀನಾಗೋ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಒಂದು ಮೆಸೇಜ್ ಮಾಡೋಣ, ಟೆಕ್ನಿಕಲ್ ಇಶ್ಯೂಸ್ ಅಂತ. ಸ್ವಿಗ್ಗಿದಲ್ಲಿ ಬರೀ ಮೋಸನೂ ಮಾಡ್ತಾ ಇದ್ದಾರೆ ನೋಡಿ. ಆದ್ರೆ ಏನು ಗೊತ್ತಾ, ಬೆಳಗ್ಗೆನೆ ಸರ್ಚ್ ಕೊಡ್ತಾ ಇಲ್ಲ. 5.40 ಸರ್ಚ್ ಅಮೌಂಟೇ ಇಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ ಅಂತರಲೇ. ಇವತ್ತು ಸಂಡೇ ಮೊದಲನೇ ಆರ್ಡ್ರು. ಆದ್ರೆ ಏನು ಗೊತ್ತಾ, ಬೆಳಗ್ಗೆನೆ ಸರ್ಚ್ ಕೊಡ್ತಾ ಇಲ್ಲ. ಇಲ್ಲಿ ತೋರಿಸ್ತೀನಿ ನೋಡಿ, ಸರ್ಜೆ ತೋರಿಸ್ತಾ ಇಲ್ಲ. ಮೆಸೇಜ್ ಸೆಂಟ್ರಲ್ಲಿ ಮಾತ್ರ ಸರ್ಜ್ ಇರೋದು. ನೋಡೋಣ ಯಾವಾಗ ಕೊಡ್ತಾನಂತ. ಇದು ಡ್ರಾಪ್ ಬಂದ್ಬಿಟ್ಟು ಗಂಗಾನಗರಕ್ಕೆ ಇರೋದು, ನಮ್ಮ ಏರಿಯಾ ಕಡೆ. ಫಸ್ಟ್ ಆರ್ಡ್ರೆ ಒಂದು ಹಣ್ಣಿ ಕೇಕು ಅಯ್ಯಂಗಾರ್ ಬೇಕರಿ ಬೂಕ್ಸ್ ಅಂದ್ರಿಂದ ಬಿದ್ದಿರೋದು ಆರ್ಡರು. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ. ಯಾಕಂದ್ರೆ ಸರ್ಜ್ ಬೇರೆ ಮೆಸೇಜ್ ಸೆಂಟ್ರಲ್ಲಿ ತೋರಿಸ್ಬಿಟ್ಟು ಇವಾಗ ನಮ್ಗೆ ಆರ್ಡ್ರಿಗೆ ಸರ್ಜ್ ಕೊಡ್ತಾ ಇಲ್ಲ. ನೋಡೋಣ ಇವಾಗ ಸರ್ಜ್ ಎಷ್ಟು ಗಂಟೆ ಕೊಡ್ತಾನೆ ನೋಡೋಣ ಬನ್ರಿ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಂಡು ರಾಡಿ ತೆಗಿತಾರೆ ರಾಡಿನ. ಇವಾಗ ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದೆ. ಟೈಮಿಂಗ್ ಬಂದ್ಬಿಟ್ಟು 7:30 ಆಗಿರೋದು ನೋಡಿ. ಸರ್ಜ್ ಎಲ್ಲ ಏನಿಲ್ಲ, 35 ರೂಪಾಯಿ ಆರ್ಡ್ರು. ಅರೆ ಬೂಫ್ಸ್ ಅಂದ್ರಿಂದ RT ನಗರ್ ಕೊಟ್ಟಿರೋದು. ಇಲ್ಲಿ ಮೇಲ್ಗಡೆನೇ ತೋರಿಸ್ತಾ ಇಲ್ಲ ಸರ್ಜು. ಏನು ಮಾಡೋಕ್ಕಾಗಲ್ಲ, ಅದೇನು ಟೆಕ್ನಿಕಲ್ ಇಶ್ಯೂ ಆಗಿದೆ ಗೊತ್ತಾಗ್ತಾ ಇಲ್ಲ ನನಗೂ. ಏನು ಮೆಸೇಜು ಮಾಡಿಲ್ಲ, ಏನಿಲ್ಲ ನೋಡಿ. ಸರ್ಜ್ ಇಲ್ಲ, ಏನಿಲ್ಲ. ಈ ಥರ ಆದರೆ ಏನು ಅರ್ನಿಂಗ್ಸ್ ಆಗುತ್ತೆ ಇವತ್ತು ನೋಡೋಣ. ಆದ್ರೂ ಲಾಗಿನ್ ಆಗಿರೋಣ ಸಾಯಂಕಾಲವರೆಗೂ, ನೈಟ್ 11 ಗಂಟೆವರೆಗೂ. ಸ್ವಿಗ್ಗಿದಲ್ಲಿ ಬರೀ ಮೋಸನೂ ಮಾಡ್ತಾ ಇದ್ದಾರೆ ನೋಡಿ. 25 ರೂಪಾಯಿ ಸರ್ಜ್ ಅಮೌಂಟೇ ಕೊಡ್ತಾಯಿಲ್ಲ. ಇಲ್ಲಿ ನೋಡಿ ಮೇಲ್ಗಡೆ ನೀರು ಒಂದು ಆರ್ಡ್ರು, ಶ್ರೀ ಉಡುಪಿ ಗ್ರ್ಯಾಂಡಿನ ಒಂದು ಆರ್ಡ್ರ್ ಕೊಟ್ಟಿರೋದು ನೋಡಿ. 5.40 ಸರ್ಜ್ ಅಮೌಂಟೇ ಇಲ್ಲ. ಆದರೆ ಇಲ್ಲಿ ಮೆಸೇಜ್ ಸೆಂಟ್ರಲ್ಲಿ ತೋರಿಸ್ತೀನಿ ನಿಮಗೆ. ಮೆಸೇಜ್ ಸೆಂಟ್ರಲ್ಲಿ ಎದಕ್ಕೆ ತೋರಿಸ್ಬೇಕಿತ್ತು ಹಾಗಾದರೆ, ಸರ್ಚ್ ಇದೆ ಅಂತ. ಬ್ರೇಕ್ಫಾಸ್ಟು 2 ಡೇಟ್ ನೋಡಿ, 15 ಡೇಟು ಇರೋದು. ಸರಿ, ಇದು 2 ಸ್ನ್ಯಾಕ್ಸ್ ಇರೋದು. ಬ್ರೇಕ್ಫಾಸ್ಟು 15 ಡೇಟು. ಬೆಳಗ್ಗೆ 6ರಿಂದ 7, 7ರಿಂದ 8 ಈ ಥರ ಎಲ್ಲ ಸರ್ಜ್ ತೋರಿಸಿದ್ದಾನೆ. ಎದಕ್ಕೆ ತೋರಿಸ್ಬೇಕಿತ್ತು ಮತ್ತೆ? ಸುಮ್ಮನೆ ತಮಾಷೆಗೆ ತೋರಿಸೋದಾ? ಇಲ್ಲಿ ನೋಡಿದರೆ ಸರ್ಜ್ ಇಲ್ಲ. ಏನಾಗಿದೆ ಗೊತ್ತಲ್ಲ, ಮೊನ್ನೆನೂ ಇದೇ ಥರ ಆಗಿರೋದು. ಒಂದು ಅರ್ಧ ಗಂಟೆ ಸರ್ಜ್ ಕೊಟ್ಟರಲ್ಲ ಇಲ್ಲಿ ಹೊತ್ತು. ಇವಾಗ 2:30 ಸರಿ, ಎಷ್ಟು 1 ಅವರ್ ಮೇಲೆ ಆಯಿತು. ಇನ್ನೂ 1 ರೂಪಾಯಿನೂ ಸರ್ಜು ಕೊಡ್ತಾ ಇಲ್ಲ. ಅದು ಮೆಸೇಜ್ ಯಾಕೆ ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಷ್ಟು ದೊಡ್ಡ ಕಂಪ್ನಿ ಇಟ್ಕೊಂಡು ಡೆಲಿವರಿ ಮೋಸ ಮಾಡ್ತಾಯಿದೆ ನೋಡಿ. ಸರ್ಜ್ ಕೊಟ್ಬಿಟ್ಟು ಸುಮ್ಮನೆ ಏನೋ ಹುಡುಗರು ಬರಲಿ ಅಂತ. ನೋಡಿದ್ರೆ ಚೆನ್ನಾಗಿರೋ ಸರ್ಜ್ ಕೊಟ್ಟಿರ್ತಾನೆ ಮಾಡೋಕ್ಕೆ ಬಂದಿರ್ತೀವಿ. ಇವಾಗ ನೋಡಿದ್ರೆ ಈ ಥರ ಮಾಡೋಣ. ಏನು ಮಾಡೋದು, ಸುಮ್ಮನೆ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ನೋಡ್ಕೊಂಡು ಹೊಡಿಯೋದಷ್ಟೇ. ಸರ್ಜೆ ಕೊಡ್ತಾ ಇಲ್ಲ ಬೆಳಗ್ಗೆಯಿಂದ. ಆಲ್ಮೋಸ್ಟ್ ಸರ್ಜೆ ಆನ್ ಮಾಡಿಲ್ಲ, ಇದ್ದವ್ರಿಗೆ ಆನ್ ಮಾಡಿಲ್ಲ. ನಾನು 3 ಆರ್ಡ್ರ್ ಹಿಡಿದಿದ್ದೀನಿ, 3 ಆರ್ಡ್ರಕ್ಕೂ ಸರ್ಜ್ ಕೊಟ್ಟಿಲ್ಲ ನೋಡಿ. ಬೇಕಾರೆ ಯಾವುದು ಸರ್ಜ್ ಕೊಟ್ಟಿಲ್ಲ. ಬರೀ 25, 20, 35 ಸರ್ಜ್ ಕೊಟ್ಟರೆ ಈ ಥರ ಸರ್ಜ್ ಥರ ಮಾರ್ಕ್ ಬಂದುಬಿಡುತ್ತೆ. ಇಲ್ಲಿ ಯಾವ ಮಾರ್ಕು ಬರ್ತಾಯಿಲ್ಲ, ಸರ್ಜ್ ಕೊಡ್ತಾ ಇಲ್ಲ. ನೋಡೋಣ ಸಾಯಂಕಾಲ ಎಲ್ಲರೂ ಆ್ಯಡ್ ಮಾಡಿದ್ರೆ ಪರವಾಗಿಲ್ಲ. ಆ್ಯಡ್ ಮಾಡಿಲ್ಲ ಅಂದರೆ ಮೋಸನೇ, ಹೊಗೆನೇ ಇವತ್ತಿಂದು ಅರ್ನಿಂಗ್ಸ್ ಅಷ್ಟೇ ನಮಗೆ. ನೋಡೋಣ ಇವಾಗ ಶ್ರೀ ಉಡುಪಿ ಗ್ರ್ಯಾಂಡಿಂದ ವತಿಯಿಂದ ಸುಲ್ತಾನ್ಪಳ್ಳಿಯಿಂದ ಆರ್ಡರ್ ಬಿದ್ದಿರೋದು. ಬರೀ ಮತ್ತೆ ಇಲ್ಲಿ ಪಿಕಪ್ ಮಾಡೋಕ್ಕೆ ಅಲ್ಲೇ ಹೋಗಬೇಕು, ಡ್ರಾಪ್ ಮಾಡೋಕ್ಕೆ ಇಲ್ಲಿ ಬರಬೇಕು. ನಾನಿರೋದು ಇಲ್ಲಿ, ಪಿಕಪ್ ಅಲ್ಲಿ, ಡ್ರಾಪ್ ನೋಡಿದ್ರೆ ಇಲ್ಲಿ. ಇದು 4ನೇ ಆರ್ಡ್ರ್ ಪಿಕಪ್ ಬಂದಿರೋದು. ಇವಾಗ ಟಾರ್ಗೆಟ್ ಬಂದುಬಿಟ್ಟು 10 ಆರ್ಡ್ರ್ ಆಗಿದೆ. ಇದು ಒಂದು ಗಣೇಶ ಫುಡ್ಡಿಂದ ಯಾವುದೊಂದು ಆರ್ಡ್ರ್ ಕೊಟ್ಟು ಆಕ್ಸೆಪ್ಟೆಡ್ ಆರ್ಡ್ರು, ಮಲ್ಟಿ ಆರ್ಡ್ರು. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗೈತೆ ಅಂದರೆ, ಸರ್ಜಿಲ್ಲ ಏನಿಲ್ಲ. ಇದು ರಿಫ್ರೆಶೇ ಮಾಡಿಬಿಡೋಣ. ಫಸ್ಟು ತೋರಿಸ್ತೀನಿ. ಇವಾಗ ಒಂದು ಮೆಸೇಜ್ ಮಾಡೋಣ, ಟೆಕ್ನಿಕಲ್ ಇಶ್ಯೂಸ್ ಅಂತ. ಬಾರ್ ಓಪನ್ ಆಗಿ ಹೋಗ್ರು. ಎಷ್ಟೊತ್ತು ಮಾಡ್ತೀಯ? 10 ಆರ್ಡ್ರು 236 ರೂಪಾಯಿ ಅರ್ನಿಂಗ್ಸು. 2.5 ಗಂಟೆ ಆಗಿದೆ. ಇಲ್ಲೊಂದು ಮೆಸೇಜ್ ಮಾಡೋಣ ನೋಡಿ. ಯಾವುದಿದ್ದು ಇದು ಮೆಸೇಜ್ ಸೆಂಟ್ರಲ್ಲಿ ಹೋಗೋಣ. ಏನಂತ ಕೊಟ್ಟಿದ್ದ, ಒಂದು ಮೆಸೇಜ್ ಮಾಡಿದ್ದೆ ಇವತ್ತು. ಮಿಸ್ಡ್ ಬ್ರೇಕ್ಫಾಸ್ಟ್ ಅಂತೆ. ಡೂ ಯು ಸಮ್ ಟೆಕ್ನಿಕಲ್ ಇರ್ಸ್ ಬ್ರೇಕ್ಫಾಸ್ಟ್ ಪೀಕ್ ಸರ್ಚ್ ಅಮೌಂಟ್ ಈಸ್ ನಾಟ್ ರಿಫ್ಲೆಕ್ಟ್ಸ್ ದ ಆ್ಯಪ್ ವಿಲ್ ಬಿ ಪೇಯಿಂಗ್ ಮ್ಯಾನ್ಯುವಲ್ ಇನ್ ದ ಕಮಿಂಗ್ ವೀಕ್ ಪೇ ಔಟಲ್ಲಿ ಅಂತೆ. ಆದರೆ ವೀಕ್ಲಿ ಪೇಮೆಂಟಲ್ಲಿ ಆ್ಯಡ್ ಮಾಡ್ತಾನೆ ಅಂತ ಹೇಳಿರೋದು ಇವತ್ತು. ಅಂದರೆ ಏನೋ ಇಲ್ಲಿ ನೋಡಿ, ಮಿಸ್ಡ್ ಬ್ರೇಕ್ಫಾಸ್ಟ್ ಅಂತ ಸರ್ಚ್ ಕೊಟ್ಟಿರೋದಲ್ಲ. ನೋಡೋಣ ಏನು ಕೊಡ್ತಾನೆ. ಸಾಯಂಕಾಲ ಆಲ್ಮೋಸ್ಟ್ ಕೊಡ್ಬೋದು ಅನಿಸುತ್ತೆ. ಕೊಟ್ಟರೆ ಒಳ್ಳೆಯದು, ಕೊಡಲಿಲ್ಲ ಅಂದರೆ ಹೋಗಿ. ಇವತ್ತು 10 ಎಷ್ಟು ಇವಾಗ ಸರ್ಚ್ ತೋರಿಸಿದೆ ನೋಡಿ, 40%. ಆದರೆ ಬೆಳಗ್ಗೆನ ಮಾಡಿರೋ ಸರ್ಜ್ ಎಲ್ಲ ಹೋಯಿತು. ಆಲ್ಮೋಸ್ಟ್ ಇವು 2 ಆರ್ಡ್ರ್ ಅಂದರೆ 12 ಆರ್ಡ್ರದ್ದು ಸರ್ಜ್ ಹೋಗಿರೋದು ಇವತ್ತು ನನಗೆ. 12 ಆರ್ಡ್ರ್ ಸರ್ಜ್ ಇಲ್ಲ, ಏನಿಲ್ಲ. ಇವಾಗ 40% ತೋರಿಸಿರೋದು. ಅಂದರೆ ಇವಾಗ 2.5 ಗಂಟೆ ಮಾಡಿರೋ ಸರ್ಜು ಕೊಡ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಸಾಯಂಕಾಲ ವೇಟ್ ಮಾಡ್ತೀನಿ. ಇವಾಗ ಶಿವಾಜಿನಗರದಲ್ಲಿ ಇದನ್ನೇ ಬರ್ಗರ್ ಕಿಂಗಲ್ಲಿ ಮಲ್ಟಿ ಆರ್ಡ್ರ್ ಕೊಟ್ಟಿರೋದು. ಒಂದು ಈ ಕಡೆ ಇಲ್ಲಿ ಯಾವುದು ಸೂರ್ಲೆ ಕಡೆ ಕೊಟ್ಟಿರೋದು, ಇನ್ನೊಂದು ಜಯಮಲ್ ರೋಡ್ ಕಡೆ ಬಸವನಗರದಲ್ಲಿ ಕೊಟ್ಟಿರೋದು. ನೋಡೋಣ ಇವಾಗ 2 ಆರ್ಡ್ರ್ ಕೊಟ್ಬಿಟ್ಟು ಹೋಗೋಣ. ಶಿವಾಜಿನಗರದಿಂದ ಒಂದು ಆರ್ಡ್ರ್ ತೊಗೊಂಬಿಟ್ಟು ಬಂದಿದ್ದೀನಿ ಬರ್ಗರ್ ಕಿಂಗಿಂದ. ಭಗವಾನ್ ಮಹಾವೀರ್ ಜೈನ್
ಆಸ್ಪತ್ರೆ. ಇಲ್ಲಿ ನೋಡಿದ್ರೆ ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇಲ್ಲಿ ಎಷ್ಟನೇ ಫ್ಲೋರು ಏನೂ ಮೆನ್ಷನ್ ಮಾಡಿಲ್ಲ. ಇಲ್ಲಿ ನೋಡಿದರೆ ಭಾರ್ಗವನ್ ಮಹಾವೀರ್ ಜೈನ್ ಹಾಸ್ಪಿಟಲ್ 467 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಐತೆ. ಆದರೆ ಕಸ್ಟಮರ್ ಕಾಲ್ ಪಿಕ್ ಮಾಡಿಲ್ಲ. ಟಿಕೆಟ್ ರೈಸ್ ಮಾಡಿದ್ದೀನಿ. ಟಿಕೆಟ್ ಯಾವುದ್ರಲ್ಲಿ ರೈಸ್ ಮಾಡಬೇಕಂದ್ರೆ ಕಸ್ಟಮರ್ ಇಸ್ ನಾಟ್ ರೀಚೇಬಲ್ ಅಂತ ಇರುತ್ತಲ್ಲ, ಅದರಲ್ಲಿ ರೈಸ್ ಮಾಡಿದರೆ ಮಾತ್ರ ಬೇಗ ಬೇಗ ಕಾಲ್ಗಳು ಬರ್ತಾ ಇರ್ತದೆ. ಆಲ್ಮೋಸ್ಟ್ 3 ಸಲ, ಇವಾಗ 2 ಸಲ ಆಗಿದೆ ಕಾಲು. ಇವಾಗ 3 ಸಲ ಬಂದರೆ ಅವ್ರು ಕಸ್ಟಮರ್ ಕೇರ್ದವರು ಪಿಕ್ ಮಾಡಲಿಲ್ಲ ಅಂದರೆ, ಕಸ್ಟಮರ್ ಪಿಕ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕಸ್ಟಮರ್ ಕೇರ್ಗೆ ಏಜೆಂಟ್ ಕಾಲ್ ಹೋಗುತ್ತೆ, ಅವ್ರು ನಮಗೆ ಮಾಡ್ತಾರೆ. ಆಮೇಲೆ ಅವ್ರು ಕಸ್ಟಮರಿಗೆ ಕಾಲ್ ಮಾಡಿಬಿಟ್ಟು ಕಾಂಪ್ರೆಸ್ ಕಾಲ್ ಪಿಕ್ ಮಾಡಿದ್ರೆ ಕಾಂಪ್ರೆಸ್ ಕಾಲ್ ತೊಗೋತಾರೆ. ಇಲ್ಲಾಂದರೆ ಇಶ್ಯೂ ಸಾಲ್ವ್ ಕ್ಯಾನ್ಸಲ್ ಆದರೂ ಆಗ್ಬೋದು, ಇಲ್ಲ ರಿಟರ್ನ್ ಬಿದ್ದರೂ ಬೀಳ್ಬೋದು, ಮತ್ತೆ ಕಾಲ್ ಬರ್ತೈತೆ. ಆದರೆ ಇವ್ರು ಪಿಕ್ ಮಾಡ್ತಾ ಇಲ್ಲ ಕಸ್ಟಮರು. ನೋಡೋಣ ಇದು ಇಶ್ಯೂಸ್ ಏನು ರಿಟರ್ನ್ ಬೀಳುತ್ತಾ, ನನಗೆ ಬೀಳುತ್ತಾ ನೋಡೋಣ. ಕ್ಯಾನ್ಸಲ್ ಆದರೆ ರಿಟರ್ನ್ ಕೊಡಬೇಕು. ನೋಡಿ ಎಂಡ್ ಕಾಲ್, ಬರೀ ಕಾಲೇ ಹೋಗ್ತಾ ಇಲ್ಲ ಕಸ್ಟಮರ್ಗೆ. ನೋಡೋಣ ಇವಾಗ ಏಜೆಂಟ್ ಕಾಲ್ ಹೋಗುತ್ತೆ, ಅಂದರೆ ಕಸ್ಟಮರ್ ಕೇರ್ ಅವ್ರಿಗೆ. ಇದು ಆರ್ಡ್ರ್ ಏನಾಗುತ್ತೆ ಅಂತ ನೋಡೋಣ, ಆಮೇಲೆ ಸಿಗ್ತೀನಿ. ಟೈಮು 12:21 ಆಗಿರೋದು. ಇನ್ನೂ ಯಾವುದೋ 12 ಗಂಟೆ ಮೇಲೆ ಒಂದು ಆರ್ಡ್ರ್ ಬಿದ್ದಿಲ್ಲ. ಡೆಲಿವರಿ ಬಾಯ್ಸ್ ನೋಡಿ ಅಲ್ಲಿ ಆ ಸೈಡು ಎಲ್ಲ ಡೆಲಿವರಿ ಬಾಯ್ದೆ ನಿಂತ್ಕೊಂಡ್ಬಿಟ್ಟವ್ರೆ. ಎಲ್ಲಿ ಹೋದ್ರೂ ಇಲ್ಲಿ ನೋಡಿ ಗಾಡಿಗಳು ಹೆಂಗೆ ಹಾಕೋರು. 80 ಫೀಟ್ ರೋಡ್ ಸಂಜಯನಗರದಲ್ಲಿ ಆ ಸೈಡು ಈ ಸೈಡು ಎಲ್ಲ ಆರ್ಡ್ರ್ಗಳೇ ಬೀಳ್ತಾ ಇಲ್ಲ ಇವತ್ತು. ನಾಗ ಮತ್ತೇನು ಸಮಾಚಾರ, ಆರ್ಡ್ರ್ ಬೀಳ್ತಲ್ಲ, ಏನು ಮಾಡೋಣ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಯಿತು. ಆಮೇಲೆ ನನ್ನ ಮಕ್ಕಳು ಭಾಳ ಈಸಿ ಆಯ್ತು ಇವ್ರದ್ದು ಎಣ್ಣೆ ಹೊಡೆಯೋದು. ನಾವು ಎಣ್ಣೆ ಹೊಡೆಯಲ್ಲ ನೋಡಿ. ಎಲ್ಲ ಕಡೆ ನಮ್ಮ ಅಂಕಲ್ ಬರ್ತಾವ್ರೆ. ಅಲ್ಲಿ ಎಲ್ಲಿ ನೋಡಿದ್ರೆ ಡೆಲಿವರಿ ಬಾಯ್ದೆ. ಅದ್ರೇನು ಆರ್ಡ್ರ್ ಕೊಡ್ತಾರಲ್ಲ, ಒಂದು ಆರ್ಡ್ರ್ ನೋಡೋಣ. ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ 12:22 ಗಂಟೆಗೆ ಒಂದು ಆರ್ಡ್ರ್ ಕೊಟ್ಟವನೆ. ಅರ್ಧ ಗಂಟೆ ಆದಮೇಲೆ ಕನ್ಫರ್ಮು. ನೋಡಿ ಇದು ಫುಡ್ಡು ರೆಡಿ ಇರೋದು. ಬನ್ನಿರಿ ಪಿಕಪ್ ಮಾಡಿಬಿಟ್ಟು ಹೋಗೋಣ. ಇಲ್ಲಿ ನೋಡಿ ನಾನು JP ಪಾರ್ಕ್ ಬ್ಯಾಕ್ ಸೈಡಲ್ಲಿ ಇರೋದು. ಪಿಕಪ್ಪು ಟ್ರಪಲ್ಸು, ಡ್ರಾಪು ಸುಲ್ತಾನಪಾಳ್ಯ. 700 ಕಿಲೋಮೀಟ್ರಿಗೆ 75 ರೂಪಾಯಿ ಕೊಟ್ಟವನೆ ಅಂತ. ಇವಾಗ ಮತ್ತೆ RT ನಗರಿಂದ ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಒಂದು ಆಲ್ಬೇಕಿಂದ, ಒಂದು ಕಾಫಿ ಡೇಯಿಂದ, ಒಂದು JC ನಗರ್ ರೋಡು, ಮತ್ತೊಂದು ಬುಕ್ಸ್ ಅಂದ್ರ. ಆದರೆ ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ 695. 3 ಆರ್ಡ್ರ್ ಬೇಕಿಲ್ಲ ಬರೀ ಫಸ್ಟ್ ಟಾರ್ಗೆಟ್ಗೆ. ಇವಾಗ ಪ್ಲಾಟಿನಮ್ ಸಿಟಿಗೆ ಬಂದಿದ್ದೆ. 102 ರೂಪಾಯಿ ಕೊಟ್ಟಿದ್ದ ಅಂದ್ರೆ ಗನ್ ಪೌಡ್ರಿಂದ. ಇವಾಗ ನನ್ನ ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಯಪ್ಪೋ ಟಾಸ್ಕೊಂಡು ಇಲ್ಲಿಂದ ಒಂದು ಅದು ಯಪ್ಪೋ ಪ್ಲಾಟಿನಮ್ ಸಿಟಿಲಿದ್ದೀನಿ. ಓರೆಂಟ್ ಮಾಲ್ ಪಿಕಪ್ ಹೇಳಿದ್ಬಿಟ್ಟ ನೋಡಿ. 99 ರೂಪಾಯಿ ಕೊಟ್ಬಿಟ್ಟವನೆ. 20 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ಓರೆಂಟ್ ಮಾಲ್ ಬ್ರಿಗೇಡ್ ಗೇಟ್ವೇ ಪಿಕಪ್ಪು, ಡ್ರಾಪ್ ಸಂಜಯನಗರ. ಬಂದ್ರೆ ಹೋಗೋಣ. ಇದೊಂದು ಆರ್ಡ್ರ್ ಕೊಟ್ಟರೆ ಎಷ್ಟು 900 ರೂಪಾಯಿ ಚಿಲ್ಲರೆ ಆಗಿದೆ. 11 ಆರ್ಡ್ರ್ ಬೇಕಾಗಿರೋದು ಇನ್ನು. ಇವಾಗ ಓರೆಂಟ್ ಮಾಲಲ್ಲಿ ನೋಡಿ ಕ್ರಿಸ್ಮಸ್ಗೆ ಹೆಂಗೆ ಆಚರಿಸ್ತಾ ಇದ್ದಾರೆ ಓರೆಂಟ್ ಮಾಲಲ್ಲಿ. ಇವಾಗ ಒಂದು ಟಾಸ್ಕೊಂಡಿಂದ ಆರ್ಡ್ರ್ ಬಿದ್ದಿತ್ತು. ಎಲ್ಲಿ ಓರೆಂಟ್ ಮಾಲಿಂದ ಪಿಕಪ್ ಡ್ರಾಪ್ ಬಂದುಬಿಟ್ಟು ಹೊಯ್ಸಳ ಅಪಾರ್ಟ್ಮೆಂಟಿಗೆ ಸಂಜಯನಗರಕ್ಕೆ ಇರೋದು. ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಟೈಮಿಂಗು 3 ಅವರ್ ಆಗಿರೋದು. ನೋಡೋಣ ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗೋಣ. ಮತ್ತೆ ಸಾಯಂಕಾಲ ಸಿಗ್ತೀನಿ. 2000 years later. ಇವಾಗ ಸಾಯಂಕಾಲ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ಇವಾಗ ಬೇಕಾಗಿರೋ ಟಾರ್ಗೆಟ್ಸ್ ಬಂದುಬಿಟ್ಟು ಇನ್ನೂ 9 ಆರ್ಡ್ರಸ್ಸು. ನೋಡೋಣ ಇವಾಗ ಎಷ್ಟು ಗಂಟೆವರೆಗೂ ಆಗುತ್ತೆ. ಆಲ್ಮೋಸ್ಟು ಅರ್ನಿಂಗ್ಸ್ ಬಂದುಬಿಟ್ಟು 1000 ರೂಪಾಯಿ ಆಗಿದೆ. ಡ್ರಾಪು ಪಿಕಪ್ A to B ಇಂದ ಮಾಡ್ಕೊಂಡು ಡ್ರಾಪ್ ಬಂದುಬಿಟ್ಟು ಮತ್ತೆ ಕರೆಗಿರೋದು. ಬನ್ನಿರಿ ಇವಾಗ ಸಾಯಂಕಾಲ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಸುಬ್ರಹ್ಮಣ್ಯ ಅವ್ರು ಸಿಕ್ಕಾರೆ. ಹಾಯ್ ಸುಬ್ರಹ್ಮಣ್ಯ ಅವರೇ, ಏನು ಸಮಾಚಾರ? ಝೊಮ್ಯಾಟೋಗೆ ಬಂದುಬಿಟ್ಟವ್ರೆ ಇವತ್ತು. ಟೀ ಕುಡಿಯೋಕೆ ಸಿಕ್ಕಿದ್ರು. ಇವಾಗ ಟೀ ಕುಡಿತಾ ಇದ್ವಿ ಇಬ್ರು ಸೇರ್ಕೊಂಡು. ಇನ್ನೇನು ಮತ್ತೇನು ಸಮಾಚಾರ ಮಗ? ಹೇಳ್ಬೇಕು ಮತ್ತೆ. ಆರಾಮ? ನಾವೆಲ್ಲ ಆರಾಮಪ್ಪ. ನೀನು? ಆರಾಮಪ್ಪ, ಫುಲ್ ಆರಾಮ. ಬ್ಯಾಂಕಲ್ಲೆಲ್ಲ ಹೆಂಗೆ ನಡೀತಾ ಕೆಲಸ? ಚೆನ್ನಾಗಿ ನಡೀತಿದೆ. ಆಫ್ಟರ್ ಲಾಂಗ್ ಟೈಮು. ಎಷ್ಟು ಮಂತ್ ಆಯಿತು? ಆಯಿತು, ಒಂದೂವರೆ ತಿಂಗಳಾಯ್ತು. 1.5 ತಿಂಗಳಿಂದ ಝೊಮ್ಯಾಟೊ ಮೆಟೀರಿಯಲ್ ಇವತ್ತು ಬಂದವ್ರೆ ಅಣ್ಣವರು ಫುಲ್ ಜೋಶಲ್ಲಿ. ಇವಾಗ ಎಷ್ಟು ಹೊಡೆದವ್ರೆ ಅವರು? ಆದ್ರೂ ಆರ್ಡರ್ ಬಿದ್ದಿರೋದು. ಆದ್ರೂ ಫ್ರೆಂಡ್ಸ್ ಸಿಕ್ಕಾರಂತ ಟೀ ಕುಡಿಯೋಕೆ ಬಂದಿದ್ದಾರೆ. ಆಲ್ರೆಡಿ ಮುಗೀತಾ ಬಂತು. ಇನ್ನೇನು ಟಾರ್ಗೆಟ್ ಮುಗಿಯೋಕೆ ಬಂದೈತೆ ಅವ್ರಿಗೂ ಆಫರು. ಅಂದರೆ ಏನು ಸರ್ಜ್ ಕೊಟ್ಟಿರ್ತಾರೆ ಅದು ಮುಗಿಯೋಕೆ ಬಂತು. ಮತ್ತೇನೇನು ಸಮಾಚಾರ? ಸುಬ್ರಹ್ಮಣ್ಯ ಅವ್ರ ಮದುವೆ ಯಾವಾಗ? ಫಸ್ಟ್ ನೀನಾಗೋ. ಬೇಕಿತ್ತ ಇದು ನನಗೆ? ಮತ್ತೆ ಏನದು ಭಾಳಷ್ಟು ಮೀಮ್ಸ್ ಆಗ್ತಿಲ್ಲ. ಅದು ನೀನೇ ಹಾಕೊಂಡಂಗೆ ಆಗುತ್ತೆ ಅಷ್ಟೇ. ಇನ್ನೇನು ಏನು ಮಾಡೋಕ್ಕಾಗತ್ತೆ ಗುರುವೆ? ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳಿಂದ. ಇವರೆಲ್ಲ ಗುರುಗಳು. ಇವರು ಜೀಜಣ್ಣ, ಶಂಕರು, ನಮ್ಮ ರವಿ ನಾಯಕ್ ಅವರು. ಅದರಲ್ಲಿ ಬೇರೆ ಹುಚ್ಚು ನನ್ನ ಮಗ ಮಂಜ ಒಬ್ಬಿದ್ದಾನೆ. ಅವನೊಬ್ಬ ಕಂಡಿಲ್ಲ. ಅವ್ನು ರವಿ ಬ್ಲಾಗಲ್ಲಿ ಕಾಂತಾನೆ ಜಾಸ್ತಿ. ಟೀ ಕುಡಿಯೋದು, ಊಟ ಮಾಡೋದು ರವಿ ಬ್ಲಾಗಲ್ಲಿ ಕಾಂತಾನೆ ಅವನು. ರವಿ ಸಿಗಲಿಲ್ಲ ಈ ನಡುವೆ. ಬಟ್ ಅಲ್ಲಿ ನೋಡೋಣ. ಇವಾಗ ಟೀ ಕುಡ್ಕೊಂಡು ಅವ್ರು ಆರ್ಡರ್ ಬಿದ್ದಿರೋದು ಅವರು ಹೋಗ್ತಾರೆ, ನಾನು ಹೋಗ್ತೀನಿ. ಆಮೇಲೆ ಸಿಗ್ತೀನಿ ಮತ್ತೆ. ಇವಾಗ 9:30 ಆಗಿರೋ ಟೈಮಿಂಗ್ಸು. ಇವಾಗ ಆರ್ಡ್ರಸ್ ಎಲ್ಲ ಅಂದರೆ ಟಾರ್ಗೆಟ್ ಎಲ್ಲ ಮುಗಿದೈತಿ. 37 ಆರ್ಡ್ರಸ್ದು.
ಟಾರ್ಗೆಟ್ ಎಲ್ಲ ಮುಗಿದಿತ್ತು. ಅರ್ನಿಂಗ್ಸ್ ಬಂದುಬಿಟ್ಟು 1661 ರೂಪಾಯಿ ಆಗಿದೆ. 11 ಅವರು ಇನ್ನೂ 1 ಅವರ್ ಮೇಲೆ ಲಾಗಿನ್ ಆಗಿರಬೇಕು. ನೋಡೋಣ, ಇಲ್ಲಿ ಔಟ್ ಆಫ್ ಝೋನಲ್ಲಿದ್ದೀನಿ. ರಿಟರ್ನ್ ಬಂದುಬಿಟ್ಟು ಈ ಆರ್ಡ್ರಿಗೆ 20 ರೂಪಾಯಿ ಕೊಟ್ಟಿರೋದು. ಹತ್ರ ನಾನು ಲಿಂಗರಾಜಪುರದಲ್ಲಿದ್ದೀನಿ. ಇದರಿಂದ ಆರ್ಡ್ರ್ ಕೊಟ್ಟಿದ್ದೆ. ಎಲ್ಲಪ್ಪ ಇದೊಂದು ಕೊಟ್ಟ ಇಲ್ಲಿ ಕೊಟ್ಟ ಲಿಟ್ಲು ಇದೆಲ್ಲೋ ಕೊಟ್ಬಿಟ್ಟ. ಪಿಕಪ್ಪು ಬಾಣಸ್ವಾಡಿ ಕಡೆ ಕಲ್ಯಾಣನಗರಿಂದ 4 ಕಿಲೋಮೀಟ್ರ್ ಅಂತೆ. ಮಲ್ಟಿ ಆರ್ಡ್ರು. ಇನ್ನೊಂದು ತನ್ನಿಸಂದ್ರ ಕಾರ್ನರ್ ಹಸಿ ಕ್ರೀಮ್ ಲಿಟ್ಲು ಇದು ಯಾವುದೋ ಬಂದುಬಿಟ್ಟಿದೆ. ಬರೀ ಪಿಕಪ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಇವಾಗ 11 ಗಂಟೆ ಆಗಿರೋದು. 11 ಗಂಟೆ ಮೇಲೆ ಮತ್ತೆ ಸರ್ಜ್ ಇರೋದು. ಅದ್ರ ಮನೆಗೆ ಬಂದಿದ್ದೀನಿ. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 39 ಆರ್ಡ್ರ್ ಹೊಡಿದ್ದೀನಿ. 12 ಅವರ್ 15 ನಿಮಿಷ ಲಾಗಿನ್ ಆಗಿದ್ದೀನಿ. 1790 ಇರಿ ಪ್ಲಸ್ ಮಾಡಿಬಿಡೋಣ. 1790 ಪ್ಲಸ್ 525. ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 2315 ರೂಪಾಯಿ ಆಗಿದೆ. ಮತ್ತು ಈ ವೀಕಲ್ಲಿ ಫುಲ್ಲಾಗಿ ಎಷ್ಟು ಹೊಡಿದ್ದೀನಿ ಅಂತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಎಷ್ಟು ಪೆಟ್ರೋಲ್ ಆಯಿತು, ಎಷ್ಟು ಖರ್ಚಾಯಿತು, ಹೆಂಗಾಯಿತು, ಆಲ್ಮೋಸ್ಟು ಎಷ್ಟು ಹೊಡಿದ್ದೀನಿ ಅಂತ ನೀವು ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಈ ವಾರದಲ್ಲಿ ಒಂದೂ ರಜೆ ಹಾಕಿಲ್ಲ. ಫಸ್ಟ್ ಸೋಮವಾರ ಮಂಗಳವಾರ ಮಾತ್ರ 2 ದಿವಸ ನಾನು ಏನದು ಫಸ್ಟ್ ಟಾರ್ಗೆಟ್ ಹೊಡೆದಿರೋದು. ಮಿಕ್ಕಿದ ದಿವಸ ಎಲ್ಲ ಸೆಕೆಂಡ್ ಟಾರ್ಗೆಟ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಎಷ್ಟು ಅನ್ಸುತ್ತಲ್ಲ ಕಮೆಂಟ್ ಮಾಡಿ ನೋಡಿ. ಆಮೇಲೆ ನಾಳೆ ಮತ್ತೊಂದು ವಿಡಿಯೋ ಬರುತ್ತಲ್ಲ, ಆ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಹೇಳ್ತೀನಿ ನಾನು. ಏನೇನು ಮಾಡಿದ್ದೀನಿ, ಎಷ್ಟೆಷ್ಟು ಮಾಡಿದ್ದೀನಿ, ಏನೇನಾಯಿತು, ಖರ್ಚು ಎಷ್ಟಾಯಿತು, ಉಳಿತಾಯ ಎಷ್ಟಾಯಿತು ಅಂತ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್.